ದೊಡ್ಡ ರಾಜಕೀಯ ನಾಯಕರ ಜೊತೆ ಕೈ ಕುಲುಕುತ್ತಿರೋ ಈತ ಇರ್ಫಾನ್ ಪಾಷಾ ಅಂತ. ಪ್ರತಿಮೆ ಜೊತೆ ಫೋಟೋ ತೆಗೆಸಿಕೊಂಡಿರೋ ಈ ಇರ್ಫಾನ್ ಪಾಷಾ ನಾನು ಕೂಡ ಸಿಂಹ ಅಂತ ಪೌರುಷ ತೋರಿಸ್ತಾನೆ. ನಾನ್ ಯಾರು ಅಂತ ಗೊತ್ತಾ? ಹ್ಯೂಮನ್ ರೈಟ್ಸ್ ಇನ್ಸ್ಪೆಕ್ಟರ್ ಅಂತ ಮಾಧ್ಯಮದವರಿಗೇನೆ ಧಮಕಿ ಆಗ್ತಿದ್ದಾನೆ. ಸಿದ್ದರಾಮಯ್ಯ ಜಮೀರಣ್ಣನ ಶಿಷ್ಯನ ಗುರು ಅಂತ ಅನ್ಕೋಬೇಕು, ಹಂಗ ಫೋಟೋ ತೆಗೆಸಿಕೊಂಡವನೇ ಕಣ್ರಿ. ಗೋಲ್ಡೋ ಉಮಾಗೋಲ್ಡೋ ಗೊತ್ತಿಲ್ಲ, ಆದ್ರೆ ಮೈ ತುಂಬಾ ಇರೋದು ಮಾತ್ರ ಖಾಲಿ ಪೊಗರು ಅನ್ನೋದು ಸತ್ಯ ಕಣ್ರಿ. ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ವಲಸಿಗರೇ ಹೆಚ್ಚು. ಇದರ ಹಿಂದೆ ಇರೋದು ಅನಧಿಕೃತ ಏಜೆನ್ಸಿಗಳು. ಇಂತಹ ಅಕ್ರಮ ಏಜೆನ್ಸಿಗಳ ನಿಜ ಬಣ್ಣ ಬಯಲು ಮಾಡಿದೆ ಕೆಕೆ ನ್ಯೂಸ್. ಯಾವುದೇ ಅನುಮತಿ ಇಲ್ಲದೆ ಬೇಕಾಬಿಟ್ಟಿಯಾಗಿ ಹೊರ ರಾಜ್ಯದವರನ್ನ ಕರೆತಂದು ಇಲ್ಲಿ ಸೆಕ್ಯೂರಿಟಿಗಳನ್ನಾಗಿ ಮಾಡ್ತಾರೆ. ಅವರಿಗೆ ಯಾವುದೇ ರೀತಿ PF ESI ಸೌಲಭ್ಯ ನೀಡುವುದಿಲ್ಲ. ಅಕ್ರಮವಾಗಿ ಹಣ ಮಾಡ್ತಿರುವ ಸಂಸ್ಥೆಗಳ ವಿರುದ್ಧ, ಅಕ್ರಮವಾಗಿ ನಡೆಸ್ತಿರುವಂತಹ ಏಜೆನ್ಸಿ ವಿರುದ್ಧ ವರದಿ ಮಾಡಿದ್ರೆ ಈ ಡೂಪ್ಲಿಕೇಟ್ ಸಿಂಹಕ್ಕೆ ಉರಿಯಂತೆ ಕಣ್ರಿ. ಮಾಧ್ಯಮದವರು ಇದನ್ನ ಪ್ರಶ್ನೆ ಮಾಡಲೇಬಾರ್ದಂತೆ. ಒಂದ್ ವೇಳೆ ಇವರನ್ನ ಪ್ರಶ್ನೆ ಮಾಡಿದ್ರೆ ಹಣ ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡ್ತೀರೇನ್ರಿ ನೀವು ಅಂತ ಮಾಧ್ಯಮದವರ ಮೇಲೆನೆ ಗೂಬೆ ಕೂರಿಸಿ ಎಗರಿ ಬೀಳ್ತಾ ಇರ್ತಾನೆ. ಅಷ್ಟಕ್ಕೂ ನಮ್ಮ KK ನ್ಯೂಸ್ ವಾಹಿನಿ ಸುದ್ದಿ ಮಾಡೋಕೆ ಹೋಗಿದ್ದು ದಿಲ್ದಾರ್ ಅನ್ನೋರ ಏಜೆನ್ಸಿ ಮೇಲೆ. ಆದ್ರೆ ಇದಕ್ಕೆ ಈ ಅಕ್ರಮದ ಬೆಂಬಲವಾಗಿದ್ದ ಇರ್ಫಾನ್ ಪಾಷಾ KK ನ್ಯೂಸ್ ಪ್ರತಿನಿಧಿಗಳನ್ನೇ ಏಕಾಏಕಿ ಆರೋಪಿ ಸ್ಥಾನದಲ್ಲಿ ಇರುವಂತೆ ಮಾಡಲು ಮಾಸ್ಟರ್ ಮೈಂಡ್ ಉಪಯೋಗಿಸ್ತಾನೆ. ಏನೇ ಆಗ್ಲಿ, ನಮ್ಮ ರಾಜಕೀಯ ನಾಯಕರು ಯಾರೋ ಬಂದು ಹೂಹಾರ ಹಾಕ್ತಾರೆ, ಸ್ವೀಟ್ ಕೊಡೋಕ್ ಬರ್ತಾರೆ, ಅಭಿಮಾನ ತೋರಿಸ್ತಾರೆ ಅಂತ ಅವರನ್ನ ಹಿಂದೆ ಮುಂದೆ ತಿಳಿಯದೆ ಅಪ್ಪಿತಪ್ಪಿ ಮುದ್ದು ಮಾಡಿ ಇಂಥವ್ರ ಜೊತೆ ಫೋಟೋಗೆ ಫೋಸ್ ಕೊಟ್ರೆ ಅವ್ರ ಕೂತ್ಕೆನೆ ತರೋದು ಗ್ಯಾರಂಟಿ. ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಅಷ್ಟಕ್ಕೂ ಈ ಪಾಟಿ ಎಗರಿ ಬೀಳ್ತಿರೋ ಈ ಪುಡಿಯಪ್ಪ ಯಾರಪ್ಪ ಅಂತ ನೋಡೋಕ್ ಹೋದ್ರೆ ಸಿಕ್ಕಿದ್ದೆ ಈ ಫೋಟೋಗಳು. ASF ಇಲ್ಲ, ಹೊಸದಲ್ಲ. ನಿಮ್ದು ಎಷ್ಟು ನಿಮ್ದು ಇಟ್ಕೊಡ್ರಿ, ನಿಮ್ದು ಲೈಸೆನ್ಸ್ ಆಗಿರೋದು ವರ್ಕರ್ಗೆ. ಅಲ್ಲಿಗೆ ಎಲ್ಲ ಲೈಸೆನ್ಸ್ ಇಟ್ಕೊಂಡಿದ್ದೀನಿ, ಬೇಕಾ ಮತ್ತೆ ಚೆಕ್ ಮಾಡಿ. ನಮ್ಮ ಆ ಥರ ಏನೂ ಇಲ್ಲ. ಕಂಪ್ಲೇಂಟ್ ಯಾವ ಥರ ಇದೆ ಅದು PSR ಕೊಡಿ. PSR ಕೊಡ್ತೀನಿ. PSR ಇದೆಯಾ ನಿಮ್ಮ ಹತ್ರ? PSR PSR ಅಂತ ರಿಜಿಸ್ಟರ್ಡ್ ಆಗಿದೆಯಾ ಅದು? PSRಗೆ ಪಾಸರ ರಿಜಿಸ್ಟರ್ ಮಾಡಿ ಅಪ್ಲೈ ಮಾಡಿದ್ದೀನಿ ಸರ್. ಅಪ್ಲೈ ಮಾಡಿದ್ರೆ ಮುಂಚೆ ಏನಿದ್ರೆ ಅಂತ ಅದು ಡಿಪಾರ್ಟ್ಮೆಂಟ್ ಚೇಂಜ್ ಆಗಿದೆ. ಅಪ್ಲೈ ಮಾಡಿಕೊಡಿ ಅದು. ಆಯ್ತು, ಅಕ್ಲೈನ್ಮೆಂಟ್ ಕೊಡಿ. ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾವ್ರೆ? ಮತ್ತೆ ನಮ್ಮ CA ಜೊತೆ ಮಾತಾಡಿ. ಅಲ್ಲ, ಎಷ್ಟು ಜನ ಕೆಲಸ ಮಾಡ್ತಾವ್ರೆ? 15 ಇವಾಗ ಜನ ಸರ್ ಸೆಕ್ಯೂರಿಟಿ ನಮ್ಗೆ ಜಾಸ್ತಿ ಇದೆ ಅಂತ 20 ಜನನೂ ಆಗಿಲ್ಲ. ಇವಾಗ ಹೊಸ ಮಾಡಿದ್ದೀನಿ. ಮುಂಚೆ ಇವಾಗ ಹೌಸ್ ಕೀಪಿಂಗ್ ಇದು ಎಲ್ಲ ಎಷ್ಟು ಜನ ಇದೆ ಟೋಟಲ್ ನಿಮ್ಮ ಹತ್ರ ವರ್ಕರ್ಸ್? ಟೋಟಲ್ ಇವಾಗ 30 ಜನ ಇದೆ ಸರ್. 30 ಜನಕ್ಕೆ ನಿಮ್ಮ ಲೈಸೆನ್ಸ್ ಮಾಡಿಸ್ಕೋಬೇಕಾದೇನೆ ಲೇಬರ್ ಆಫೀಸಲ್ಲಿ ಕೇಳಿ 10 ಜನದ ಮೇಲೆ ಇದನ್ನು 8 ರಿಂದ 9 ಜನದ ಮೇಲೆ ಇದನ್ನು ನೀವು ಅಕೌಂಟ್ ಥ್ರೂನೇ ಹೋಗ್ಬೇಕು. ASF ಕಟ್ಟಬೇಕು. ಅದು ಓಕೆ ಎಲ್ಲ ಇದೆ. ಆಮೇಲೆ ಲೇಬರ್ ಆಫೀಸಲ್ಲೇ ಹೇಳಿರ್ತಾರೆ, ಲೇಬರ್ ಆಫೀಸಲ್ಲಿ ಕೊಟ್ಟಿರ್ತಾರೆ, ಈ ತರ ಹೇಳಿರ್ತಾರೆ ಎಲ್ಲ ನಿಮಗೆ ಡಾಕ್ಯುಮೆಂಟ್ಸ್. ಇವಾಗ ಏನಿದೆ ಅಂತ ನಾವು ಹೊಸ ಓಪನ್ ಮಾಡಿದ್ದೀವಿ. ನಮ್ದು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀವಿ. ಎಲ್ಲ ಡಾಕ್ಯುಮೆಂಟ್ಸ್ ಒಂದು ನಿಮಿಷ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಆಮೇಲೆ ಸೆಕ್ಯೂರಿಟಿನ ತಗೊಂಡು ಆಮೇಲೆ ಕೆಲ್ಸಕ್ಕೆ ಬಿಡಿ. ಆಮೇಲೆ ಇನ್ನೊಂದು ಲೋಕಲ್ ಸ್ಟೇಷನ್ಗೆ ಇಂಟಿಮೇಷನ್ ಕೊಡ್ತೀರಾ? ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ ಡೈಲಿ. ಅಲ್ಲ, ನೀವು ಅದಕ್ಕೆ ಎಷ್ಟು ಜನ ಅವರೇ, ಯಾವ ದೇಶದಿಂದ ಬಂದವ್ರೆ, ಹೊರ ದೇಶದಿಂದ, ಯಾವ ಊರು, ಅವ್ರದ್ದು ಆಧಾರ್ ಕಾರ್ಡು, ಆಮೇಲೆ ಅವೆಲ್ಲ ತಗೊಂಡಿದ್ದೀರಾ? ಎಷ್ಟು ಜನ ಸೆಕ್ಯೂರಿಟಿ ಇದೆ ಎಲ್ಲ ಫುಲ್ ಡೀಟೇಲ್ ಕೊಡಿ, ಸರಿನಾ? ಆಮೇಲೆ ಸ್ಟೇಷನ್ಗೆ ಹೋಗಿ ಅದೆಲ್ಲ ಕೊಟ್ಬಿಟ್ಟು ಇವರು ಇಂಥ ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಸೆಕ್ಯೂರಿಟಿಗಳು, ಇವರು ಇಲ್ಲಿ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಇವರು ಬೇರೆ ಕಂಟ್ರಿಯವರು ಇಲ್ಲಿ ಇರ್ತಾರೆ, ಕೆಲಸ ಮಾಡ್ತಾವ್ರೆ, ನಮ್ಮ ಏಜೆನ್ಸಿಯಿಂದ ಏನೇ ಪ್ರಾಬ್ಲಮ್ ಆದ್ರೂ ನಾವು ರೆಸ್ಪಾನ್ಸಿಬಲ್ ಅಂತ ಸ್ಟೇಷನಿಂದ ಪರ್ಮಿಷನ್ ತಗೊಂಡಿದ್ದಾರೆ SP ಆಫೀಸಿಂದ. ಅವೆಲ್ಲ ರೆಡಿ ಮಾಡಿ ಅಲ್ವಾ, ಎಲ್ಲ ರೆಡಿ ಮಾಡಲ್ವಾ ನೀವು ಮಾಡಬೇಕು? ಮತ್ತೆ ಅವೆಲ್ಲ ರೆಡಿ ಮಾಡ್ಕೊಂತಾನೆ ನೀವು ಸೆಕ್ಯೂರಿಟಿಗಳನ್ನ ಹಾಕ್ಬೇಕು. ಕಂಪ್ಲೇಂಟ್ ನಮ್ದು ಕಂಪ್ಲೇಂಟ್ ನಾವು ಲೇಬರ್ ಆಫೀಸರ್ ಕೊಡ್ತೀವಿ, ಲೇಬರ್ ಆಫೀಸರ್ ಬರ್ತಾರೆ, ಅವ್ರು ಮಾಡ್ತಾರೆ.
ಅದ್ರ ಬಗ್ಗೆ ನಮ್ಗೇನು ಆಯ್ತು, ಬೆಳಿಗ್ಗೆ ಲೇಬರ್ ಆಫೀಸ್ ಅವ್ರನ್ನ ಕರ್ಕೊಂಡ್ಬರ್ತೀವಿ, ಲೋಕಲ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಯಾಕೆಂದ್ರೆ ಕನ್ನಡದಲ್ಲಿ ಯಾರು ಇಲ್ಲ ಇಲ್ಲಿ. ಇವಾಗ ಏನಿದ್ದೀರಾ ಅಂತ ನಿಮ್ಗೂ ಮರ್ಯಾದೆ ಕೊಟ್ಬಿಟ್ಟು ನಿಮ್ಗೆ ಬಂದಿದ್ದೀರಾ ಅಂತ ನಿಮ್ಗೆ ಮರ್ಯಾದೆ ಕೊಡ್ತಾ ಇದೀವಿ. ನಾವ್ ಏನಿದ್ದೀರಾ ಅಂತ ನೋಡಿ, ಬೆಂಗಳೂರಿಗೆ ಸುಮಾರು ಏಜೆನ್ಸಿ ಇದೆ, ಸುಮಾರು ಎಲ್ಲ ಏಜೆನ್ಸಿಗಳು ಏನ್ ಮಾಡ್ತಾ ಇದಾರೆ ಅದು ನಿಮ್ಗೂ ಗೊತ್ತು, ನಮ್ಗೂ ಗೊತ್ತು. ಇವಾಗ ನಾನು ಮೋಸ ಮಾಡಿದ್ದೀನಿ, ಹೇಗೆ ಯಾವ ಸರ್ವಿಸ್ಗೆ ತಗೊಂಡಿದ್ದೀನಿ ಎಲ್ಲ ಅದು ಬರುತ್ತೆ, ಅದು ಕಂಪ್ಲೇಂಟ್ ಬರುತ್ತೆ. ಏನು ಆ್ಯಕ್ಚುಲಿ ಇನ್ನೊಂದು ಗೊತ್ತಾ, ಹೇಳಿ ಸರ್. ಯಾಕಂದ್ರೆ ನಿಮ್ಗೆ ಇನ್ನೂ ಸರಿಯಾಗಿ ಕನ್ನಡ ಬರಲ್ಲ. ಹೇಳ್ತೀನಿ ಕೇಳಿ ಆಯ್ತಾ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ಮತ್ತೊಂದು ಏನೋ ಬೇರೆದಿಲ್ಲ. ನಾನು ಹೇಳ್ತೀನಿ ಕೇಳಿ, ನಿಮ್ಮದು ಎಲ್ಲ 30 ಜನದ್ದು ESIPF ಇದೆಯಾ ಹಂಗಾದ್ರೆ? 30 ಜನ ಸರ್. ಇವಾಗ ಹೊಸ ಸ್ಟಾರ್ಟ್ ಮಾಡಿದ್ದೀನಿ, ಅವ್ರಿಗೂ ಒಂದು ಮಾರ್ಕ್ ಬೇಕು, ಅದು ರೆಡಿ ಆದ್ಮೇಲೆ ಮಾಡ್ತೀನಿ ಸರ್. ಆಯ್ತು ಸರ್, ನೀವು ರೆಡಿ ಮಾಡ್ತಿದ್ದೀರಲ್ವಾ? PSR ಇದು ಹೊಸದ ಅಪ್ಲಿಕೇಶನ್ ಹಾಕಿದ್ದೀನಿ, ಅಪಾಯಿಂಟ್ಮೆಂಟ್ ಕೊಡಿ. ಆ ಥರ ಮಾಡಿಲ್ಲ ಸರ್, ಇವಾಗ ಏನು ಬೇಡ. ನಾವು ಯಾವಾಗ ರೆಡಿ ಮಾಡಿದ್ದೀನಿ ಆ ಟೈಮು ಅದು ಕಂಟ್ರೋಲರ್ ಇಲ್ಲ. ಇವಾಗ ನೀವು ಅಪಾಯಿಂಟ್ಮೆಂಟ್ ಬೃಂದಾವನ ಕೊಟ್ಟಿದ್ದೀರಲ್ಲ ನೀವು, ಹೌದು. ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ ಕೊಡ್ರಿ. ನಾನ್ ಯಾರು ಅಂತ ಗೊತ್ತಾ? ಹ್ಯೂಮನ್ ರೈಟ್ಸ್ ಇನ್ಸ್ಪೆಕ್ಟರ್ ಅಂತ ಮಾಧ್ಯಮದವರಿಗೇನೆ ಧಮಕಿ ಆಗ್ತಿದ್ದ. ನಾವು ಹ್ಯೂಮನ್ ರೈಟ್ಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ಸರ್ ಹೇಳಿ ಸರ್. ನಮಸ್ತೆ, ಹೇಳಿ ಸರ್. ನಮಸ್ತೆ. ಹಲೋ ಸರ್ ಹೇಳಿ. ಯಾರು ಮಾತಾಡ್ತಿರೋದು? ನೀವೇ ಸರ್? ನಾವಾ? ಹಾಂ. ಅವ್ರನ್ನ ಫಸ್ಟ್ ಮಾತಾಡಿದ್ರ, ಅವ್ರಿಗೆ ಕೇಳಿ ಹೇಳ್ತಾರೋ. ಹೌದಾ? ನಿಮ್ಮ ಹೆಸರು? ಎಲ್ಲಿಂದ ಮಾತಾಡ್ತಾರೋ ನೀವು? ನಾವು ಹ್ಯೂಮನ್ ರೈಟ್ಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿರೋದು ಆಫೀಸು? ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಇಲ್ಲಿ. ಅದೇ ಎಲ್ಲಿರೋ ಸರ್ ಆಫೀಸು? ಹೇಳ್ರಿ ಮಾತು ಫಸ್ಟ್. ಹೇಳಿ ಸರ್, ಹೇಳಿ. ನೀವು ಏನಾಗಿ ನೀವು ದೌರ್ಜನ್ಯ ಮಾಡೋದು, ಇವರು ನಾವು ಹುಡುಗರಿಗೆ ಹೋಗಿ ಅವ್ರ ಆಸಾಮಿಂದ ಬಂದು ಪಾಪ ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದ್ರೆ ನೀವು ಅವ್ರ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ? ಆಮೇಲೆ ಹೇಳಿ ಮುಂದಕ್ಕೆ. ಬ್ಲಾಕ್ ಮೇಲ್ ಮಾಡಿ ಅವ್ರಿಗೆ ಹಲ್ಲೆ ಮಾಡಿ ಥ್ರೆಟ್ ಮಾಡ್ತಾ ಇದ್ದೀರಾ? ಅಮೌಂಟ್ ಯಾರು ಅಲ್ಲೇ ಮಾಡಿರೋದು? ಮನಿ ಎಕ್ಸ್ಟಾರ್ಷನ್ ಕೇಸ್ ಆಗಿದೆ, FIR ಆಗಿದೆ ನಿಮ್ ಮೇಲೆ. ಹೌದಾ? ಎಲ್ಲಿ ಸರ್ ನಿಮ್ದು ಆಫೀಸ್ ಎಲ್ಲಿ ಅಂತ ಹೇಳಿ, ಆಫೀಸ್ ಬರ್ತೀವಿ. ಕೇಳಪ್ಪ ಇಲ್ಲಿ ಫಸ್ಟ್. ನೀವ್ ಹೇಳಿ ಸರ್. ನೀವು ಆಫೀಸ್ ನಾವ್ ಅಧಿಕಾರಿಗಳು ನಿಮ್ ಕ್ವಶನ್ ನಾವು ಉತ್ತರ ಕೊಡೋಂಗಿಲ್ಲ. ನೀನ್ ಏನ್ ಮಾಡಿದ್ಯಾ ನೋಡಿ ಸರ್. ಎಕ್ಸ್ಟಾರ್ಷನ್ ಕೇಳಪ್ಪ ಇಲ್ಲೇ. ಹೇಳಿ ಸರ್. ಮನಿ ಎಕ್ಸ್ಟಾರ್ಷನ್ ಕೇಸ್ ಆಗಿದೆ, FIR ಆಗಿದೆ ನಿಮ್ ಮೇಲೆ. ಇವಾಗ ಯಾವ ಮನಿ ಎಕ್ಸ್ಟಾರ್ಷನ್ ಏನಕ್ಕೆ ಮಾಡ್ತೀನಿ ನೀನು? ಮನಿ ಡಿಮ್ಯಾಂಡ್ ಏನಕ್ಕೆ ಕೇಳೋದು? ದುಡ್ಡು ಕೊಡು ಅಂತ ಏನಕ್ಕೆ ಕೇಳೋದು ನೀನು? ಎವಿಡೆನ್ಸ್ ಇದೆ, ಎವಿಡೆನ್ಸ್ ಮೇಲೆ FIR ಮಾಡ್ರಿ, ನೋಟಿಸ್ ಕಳಿಸಿ, ಲಾಯರ್ ಬಂದು ಮಾತಾಡ್ತಾರೆ. ನೀವು ಹ್ಯೂಮನ್ ರೈಟ್ಸ್ ಮಾತಾಡ್ತಾರ? ನಿನ್ಗೆ ಏನ್ ಅಧಿಕಾರಿ ಇದೆ ಅವನ ಹತ್ರ ಮನಿ ಕೇಳೋದು, ದುಡ್ಡು ಕೇಳೋದು? ಇವಾಗ ನಾನ್ ಹೇಳೋದ್ ಕೇಳ್ರಿ, ಕೇಳಿ ಹ್ಯೂಮನ್ ರೈಟ್ಸ್ ಸಾಹೇಬ್ರೆ. ಆಯ್ತಾ? ಹ್ಯೂಮನ್ ರೈಟ್ಸ್ ಅವರೇ, ಇರ್ಲಿ ನೀನು ಇಲ್ಲಿ ಡಿಪಾರ್ಟ್ಮೆಂಟ್ ನೀವು ಲೋಕಲ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಹಾಕಲ್ರಿ. ಕಾಲ್ ರೆಕಾರ್ಡ್ ಆಗ್ತಾ ಇದೆ. ನೀನ್ ನಮ್ದು ಕಾಲ್ ರೆಕಾರ್ಡ್ ಆಯ್ತದೆ. ನೀನ್ ಯಾವನು ನಿನ್ ಮನಿ ಕೇಳೋನು ಡಿಮ್ಯಾಂಡ್ ಮಾಡೋ. ಇವಾಗ ದುಡ್ಡು ಕೇಳಿದೆ, ನಿಮ್ ಚಪ್ಪಲಿ ತಗೊಂಡ್ ನೀವೇ ಹೊಡೀರಿ ಅವ್ನ್ಗೆ. ನೀನ್ ರೋಡಿ ಶೀಟರ ಇಲ್ಲಾಂದ್ರೆ ನೀನು ರೋಲ್ ದುಡ್ಡು ನಾವು ಕೇಳಿದೆ, ನಿಮ್ ಚಪ್ಪಲಿ ತಗೊಂಡವ್ನು ಯಾರೋ ಕೊಟ್ಟವನಲ್ಲ ಕಂಪ್ಲೇಂಟ್, ಕಿತ್ತೋಗವ್ರಿಗೆ ಹೊಡಿ ಅವ್ನಿಗೆ, ಚಪ್ಪಲಿ ತಗೊಂಡವ್ನಿಗೆ ದುಡ್ಡು ಕೇಳಿದೆ. ನಿಮ್ ಚಪ್ಪಲಿ ತಗೊಂಡ್ ನೀವೇ ಹೊಡಿಬೇಕು. ನಾನ್ ಯಾರು ಅಂತ ಗೊತ್ತಾ? ಹ್ಯೂಮನ್ ರೈಟ್ಸ್ ಇನ್ಸ್ಪೆಕ್ಟರ್ ಅಂತ ಮಾಧ್ಯಮದವರಿಗೇನೆ ಧಮಕಿ ಆಗ್ತಿದ್ದ. ನಾನ್ ಹೇಳಕ್ ಕೇಳ್ರಿ, ನಿಮ್ಮ ಹತ್ರ ಎವಿಡೆನ್ಸ್ ಇದೆ, ದುಡ್ಡು ಕೇಳಿರೋದು ನಾವು. ನಿಮ್ ಚಪ್ಪಲಿ ತಗೊಂಡ್ ನೀವು ಹೊಡಿಬೇಕು ಅವ್ನಿಗೆ. ಹೊಡಿತೀರಾ ಅವ್ನಿಗೆ ಚಪ್ಪಲಿ ತಗೊಂಡು? ಹೇಳೋ ಇಲ್ಲಿ ನೀವು ಒಂದ್ ನಿಮಿಷ ಕೇಳ್ರಿ. ಅವನ್ದು ಸೈಟ್ ಹತ್ರ ಹೋಗಿ ದುಡ್ಡು ಕೇಳಿದೀವಿ ಅಂತ ಹೇಳ್ತಾ ಇದೀರಲ್ಲ ನೀವು. ನಿಮ್ ಚಪ್ಪಲಿ ತಗೊಂಡ್ ನೀವು ಅವ್ನ್ ಹೊಡಿಬೇಕು. ದುಡ್ಡು ಕೇಳಿದೆ ನಾವು. ಯಾರಿಗೆ? ಇವಾಗ ನಿಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟವನೇ ಅವ್ನ್ ಹೊಡಿಬೇಕು. ಅವನ ಹತ್ರ ಎವಿಡೆನ್ಸ್ ಇದೆ. ಅವ್ನ್ ಮಾತಾಡಿರೋ ಎವಿಡೆನ್ಸ್ ನನ್ನ ಹತ್ರ ಇದೆ, ಕಳಿಸ್ಲಾ ವಾಟ್ಸಪ್ ಅಲ್ಲಿ? ಕೇಳೋ ಚಪ್ಪಲಿ ಅವ್ರಿಗೂ ಗ್ರಿಲ್ ಮಾಡ್ತೀರಿ ನಾವು ಒಳಗಡೆ ಹಾಕಿ ಕಸ್ಟಡಿಯಲ್ಲಿ. ನಿಮ್ಗೂ ಹಾಕ್ತಿರಿ. ಯಾರು ಕರೆಕ್ಟ್ ಆಗಿದ್ದಾರೆ, ಯಾರ ನ್ಯಾಯ, ಯಾರು ಹಕ್ಕು ಏನಿದೆ, ಯಾರು ತಪ್ಪಿದೆ ಅವ್ರಿಗೂ ನಾವು ಹೊಡಿತೀರಿ, ಅರೆಸ್ಟ್ ಮಾಡ್ತಿರೋ. ನೀನ್ ಅವ್ರು ಹೇಳೋದು ನೀನ್ ಹೇಳೋದಲ್ಲ, ಅವನ್ಗೂ ಹಾಕ್ತೀನಿ ಒಳಗಡೆ, ನಿಮ್ಗೂ ಹಾಕ್ತೀನಿ. ಹಲೋ, ಅರ್ಥ ಆಯ್ತಾ? ಓಕೆ. ದುಡ್ಡು ನಾವು ಕೇಳಿದೆ, ನಿಮ್ ಚಪ್ಪಲಿ ತಗೊಂಡವ್ನು ಯಾರೋ ಕೊಟ್ಟವನಲ್ಲ ಕಂಪ್ಲೇಂಟ್, ಕಿತ್ತೋಗವ್ರಿಗೆ ಹೊಡಿ ಅವ್ನಿಗೆ, ಚಪ್ಪಲಿ ತಗೊಂಡವ್ನಿಗೆ ದುಡ್ಡು ಕೇಳಿದೆ. ನಿಮ್ ಚಪ್ಪಲಿ ತಗೊಂಡ್ ನೀವೇ ಹೊಡಿಬೇಕು. ನಾನ್ ಹೇಳಕ್ ಕೇಳ್ರಿ, ನಿಮ್ಮ ಹತ್ರ ಎವಿಡೆನ್ಸ್ ಇದೆ, ದುಡ್ಡು ಕೇಳಿರೋದು ನಾವು. ನಿಮ್ ಚಪ್ಪಲಿ ತಗೊಂಡ್ ನೀವು ಹೊಡಿಬೇಕು ಅವ್ನಿಗೆ. ಹೊಡಿತೀರಾ ಅವ್ನಿಗೆ ಚಪ್ಪಲಿ ತಗೊಂಡು? ಹೇಳೋ ಇಲ್ಲಿ ನೀವು ಒಂದ್ ನಿಮಿಷ ಕೇಳ್ರಿ. ಅವನ್ದು ಸೈಟ್ ಹತ್ರ ಹೋಗಿ ದುಡ್ಡು ಕೇಳಿದೀವಿ ಅಂತ ಹೇಳ್ತಾ ಇದೀರಲ್ಲ ನೀವು. ನಿಮ್ ಚಪ್ಪಲಿ ತಗೊಂಡ್ ನೀವು ಅವ್ನಿಗೆ ಹೊಡಿಬೇಕು. ದುಡ್ಡು ಕೇಳಿದೆ ನಾವು. ಯಾರಿಗೆ? ಇವಾಗ ನಿಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟವನೇ ಅವ್ನಿಗೆ ಹೊಡಿಬೇಕು. ಅವನ ಹತ್ರ ಎವಿಡೆನ್ಸ್ ಇದೆ. ಅವ್ನ್ ಮಾತಾಡಿರೋ ಎವಿಡೆನ್ಸ್ ನನ್ನ ಹತ್ರ ಇದೆ, ಕಳಿಸ್ಲಾ ವಾಟ್ಸಪ್ ಅಲ್ಲಿ? ಕೇಳೋ
ಚಪ್ಲಿ ಅವ್ರಿಗೂ ಗ್ರಿಲ್ ಮಾಡ್ತೀರಿ ನಾವು ಒಳಗಡೆ ಹಾಕಿ ಕಸ್ಟಡಿಯಲ್ಲಿ. ನಿಮ್ಗೂ ಹಾಕ್ತಿರಿ. ಯಾರು ಕರೆಕ್ಟ್ ಆಗಿದ್ದಾರೆ, ಯಾರ ನ್ಯಾಯ, ಯಾರು ಹಕ್ಕು ಏನಿದೆ, ಯಾರು ತಪ್ಪಿದೆ ಅವ್ರಿಗೂ ನಾವು ಹೊಡಿತೀರಿ, ಅರೆಸ್ಟ್ ಮಾಡ್ತಿರೋ. ನೀನ್ ಅವ್ರು ಹೇಳೋದು ನೀನ್ ಹೇಳೋದಲ್ಲ, ಅವನ್ಗೂ ಹಾಕ್ತೀನಿ ಒಳಗಡೆ, ನಿಮ್ಗೂ ಹಾಕ್ತೀನಿ. ಹಲೋ, ಅರ್ಥ ಆಯ್ತಾ? ಕೇರ್ಪುರಂ ಹೇಳ್ರಿ. ಅವ್ರಿಗೂ ಒಳಗಡೆ ಹಾಕ್ತೀನಿ, ನಿಮ್ಗೂ ಹೂನ್ರಿ. ಅವನು ವುಮೆನ್ ರೆಡ್ ಕಾರು ಕೊಡ್ಲಿ, ತಗೊಂಡೋಗಿ ಎಲ್ಲರೂ ಕಂಪ್ಲೇಂಟ್ ಕೊಡ್ರಿ, ಆಯ್ತಾ? ನಾವ್ ಹೇಳೋದ್ ಇಷ್ಟೇ. ಏನಿದೆ, ಯಾವ್ದು ಕೆಟ್ಟದ್ ಮಾಡ್ತಾರೆ, ಬಯಸ್ತಾರೆ, ಅವ್ರಿಗೆ ಒಳಗಡೆ ಹಾಕ್ತೀನಿ, ನಿಮ್ಗೂ ಎಲ್ಲರಿಗೂ ಹಾಕ್ತೀನಿ ನಾನು. ನನ್ಗೆ ಕಾನೂನು ಒಂದೇ, ರೆಕಾರ್ಡ್ ಮಾಡ್ಕೊ ನೀನು. ಅವನು ಯಾರು ಇರ್ಲಿ, ಕಾನೂನು ಒಂದೇ. ನೀನು ನನ್ಗೆ ಈ ತರ ಮಾತಾಡ್ತಿದ್ಯಾ, ನೀನು ಅವ್ರಿಗೇನ್ ಮಾತಾಡಿಲ್ಲ, ಹಂಗೆ ನಂಗೆ ಉಲ್ಟಾ ಸ್ವಾಮಿ, ನಾನ್ ಹೇಳೋದನ್ನ ಕೇಳ್ತೀರಾ? ನಾವು ದುಡ್ಡು ಕೇಳಿದೆ, ನೀವು ನಿಮ್ ಚಪ್ಪಲಿ ತಗೊಂಡು ಅವ್ನ್ ಹೊಡಿಬೇಕು ಅಷ್ಟೇ. ಕೇಳ್ತಿರೋದು ನ್ಯಾಯನೇ. ದುಡ್ಡು ಕೇಳಿರೋದಕ್ಕೆ ಎವಿಡೆನ್ಸ್ ಹಾಕವ್ರ? ನೀನ್ ತಪ್ಪು ಮಾಡಿದ್ರೆ ಆಯ್ತು, ಬಾ ನನ್ ಮೇಲೆ FIR ಮಾಡು, ಜೈಲ್ಗೆ ಹೋಗಿ ನಾವ್ ರೆಡಿ. ನೀವು ಅವ್ನ ಏಜೆನ್ಸಿ ಕ್ಯಾನ್ಸಲ್ ಮಾಡ್ತೀರಾ? ನಾವು ದುಡ್ಡು ಕೇಳಿಲ್ಲ ಅಂದೆ ನಿಮ್ ಕೈಲಿ ಆಗುತ್ತಾ? ನೋಡಪ್ಪ, ನೋಡಿ ಸರ್, ನೋಡ್ರಿ, ನೋಡಪ್ಪ ಅಲ್ಲ, ನೋಡಿ ಸರ್, ನಾನು ಹೇಳ್ತಿರೋದು ಏನ್ ಹೇಳಿ, ನಾನು ಫ್ರಾಂಕ್ ಆಗಿದ್ದೀನಿ. ಅವ್ನು ದುಡ್ಡು ಕೇಳೋರಿಂದ ನಿಮ್ಮ ಹತ್ರ ಎವಿಡೆನ್ಸ್ ಕೊಟ್ಟಿದ್ದೆ. ನಾನು ದುಡ್ಡು ಕೇಳಿದೆ ಅವನ ಹತ್ರ. ನೀವೇನೇ FIR ಮಾಡೋದು ನಾವು ರೆಡಿ. ಇಲ್ಲ ಅಂದ್ರೆ ಅವ್ನ ಏಜೆನ್ಸಿ ಕ್ಯಾನ್ಸಲ್ ಮಾಡ್ಸಕ್ ಆಗುತ್ತಾ ನಿಮ್ ಕೈಲಿ? ಎವಿಡೆನ್ಸು, ಪ್ರೂಫು ಎಲ್ಲ ತಗೊಂಡು, ಎವಿಡೆನ್ಸ್ ಪ್ರೂಫ್ ಎಲ್ಲ ತಗೊಂಡು, ಇದಕ್ಕೋಸ್ಕರ ಫೋನ್ ಮಾಡಿದ್ ನಿನ್ಗೆ. ನನ್ನ ಹತ್ರ ಎವಿಡೆನ್ಸ್ ಪ್ರೂಫ್ ಇಲ್ಲ ಅಂದ್ರೆ ನಾನು ಫೋನ್ ಮಾಡಂಗಿಲ್ಲ. ಆಯ್ತು, ಕಳ್ಸಿ ಸರ್. ನಿನ್ನಂತವ್ರು ನಾನು ನಿಮ್ಮಂತ ಎಷ್ಟೊಂದ್ ಜನ ನೋಡಿದೀನಿ ಮೀಡಿಯಾ ಫೀಲ್ಡ್ ಅಲ್ಲಿ. 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಫೋಟೋ ಸಮೇತ ಐತೆ, ಕಳಿಸ್ಲಾ? ಇವಾಗ ನಿಮ್ ಫೋಟೋ ಸಮೇತ ಕಳಿಸ್ಲಾ?